ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಮ್ಮ ಬೆಂಗಳೂರಿನಲ್ಲಿ ಫೇಮಸ್ ಆಗಿರುವ ಜನಪ್ರಿಯವಾದ ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಬಿರಿಯಾನಿ ಲವರ್ಸ್ ಎಲ್ಲನೂ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರ ಇದರ ತಯಾರಿ ವಿಧಾನ ಎಲ್ಲ ನೋಡಿ ಬನ್ನಿ. ತುಂಬ ರುಚಿಯಾಗಿರುತ್ತೆ. ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲೇ ನಮಗೆ ಮನೆಯಲ್ಲೂ ಬರುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಮ್ಮೆ ನೋಡ್ಕೊಳ್ಳಿ. ಈಗ ನಾನಿಲ್ಲಿ ದೊಣ್ಣೆ ಬಿರಿಯಾನಿ ಮಾಡಲಿಕ್ಕೆ ನೋಡಿ, ಅನಾನಸು, ಮರಾಠೆ ಮೊಗ್ಗು, ಶಾಜೀರ, ಜಾಪತ್ರೆ, ಕಾಳುಮೆಣಸು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ತುಪ್ಪ. ನಂತರ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟಷ್ಟು ಪುದೀನ ಸೊಪ್ಪು, 7 ರಿಂದ 8 ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆಗಿರೋವು, ಮೆಂತ್ಯ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, 1/2 ಲೆಮನ್. ಇಷ್ಟು ನಮಗೆ ಬೇಕಾಗಿರೋವು. ಈಗ ನಾನಿಲ್ಲಿ 3 ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ದೊಡ್ಡ ಸೈಜಲ್ಲಿ. 2 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ 3/4 kg ಚಿಕನ್ ತೊಗೊಂಡಿದ್ದೀನಿ ನೋಡಿ, ಅದನ್ನು ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಚಿಕನ್ ಮ್ಯಾರಿನೇಟ್ಗೋಸ್ಕರ ಒಂದು ಬೌಲಲ್ಲಿ ಚಿಕನ್ ಹಾಕಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕೈಯಿಂದಾನೆ ಚಿಕನ್ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ 30 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಇದನ್ನು ಈಗ ಕ್ಲೋಸ್ ಮಾಡಿ 30 ನಿಮಿಷಗಳ ಕಾಲ ಸೈಡ್ಗೆ ಇಡೋಣ. ಈ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಏನು ಗೊತ್ತಾ, ನಾವಿಲ್ಲಿ ಇದಕ್ಕೆ ಬಾಸುಮತಿ ಯೂಸ್ ಮಾಡಲ್ಲ. ಜೀರಿಗೆ ರೈಸ್ ಅಂದರೆ ಜೀರಾ ಸಾಂಬಾರ್ ರೈಸ್ ಅಂತಾರೆ ಅಥವಾ ಜೀರಾ ರೈಸ್ ಅಂತಾರೆ. ಆ ರೈಸಲ್ಲೇ ಆ ಅರೋಮಾ ಅಷ್ಟು ಚೆನ್ನಾಗಿರುತ್ತೆ. ಈಗ 3/4 kg ಚಿಕನ್ ತೊಗೊಂಡಿದ್ದೀನಲ್ವ, ನಾನಿಲ್ಲಿ 600 ಗ್ರಾಮ್ ಅಷ್ಟು ಅಕ್ಕಿ ತೊಗೊಳ್ತಿದ್ದೀನಿ ನೋಡಿ. ಅಕ್ಕಿನ ನೀಟಾಗಿ ವಾಶ್ ಮಾಡುವಾಗ ತುಂಬ ಕೈಯಿಂದ ಏನು ಕಲಸಿ ವಾಶ್ ಮಾಡಬೇಡಿ. ಯಾಕೆ ಗೊತ್ತಾ, ಆ ಅಕ್ಕಿಯಲ್ಲಿರೋ ಅರೋಮಾ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದ್ಸರಿ ವಾಶ್ ಮಾಡಿಕೊಂಡು ಅದನ್ನು ಸಹ ನಾವು 30 ನಿಮಿಷಗಳ ಕಾಲ ನೆನೆಸಿ ಇಡಬೇಕಾಗುತ್ತೆ. ಈಗ ಚಿಕನ್ ಮ್ಯಾರಿನೇಟ್ 30 ನಿಮಿಷ, ಅಕ್ಕಿ ನೆನೆಯೋದು 30 ನಿಮಿಷ. ಅಷ್ಟರಲ್ಲಿ ನಾವು ನೋಡಿ ಮಸಾಲೆ ರೆಡಿ ಮಾಡೋಣ. ಮಿಕ್ಸಿ ಜಾರ್ಗೆ 1 ಇಂಚು ಚಕ್ಕೆ, 3 ಏಲಕ್ಕಿ, ನಂತರ ಇದಕ್ಕೆ ನಾವು 3 ರಿಂದ 4 ಚಕ್ಕೆಯನ್ನು ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಸೋಂಪು, 1 ಟೀ ಸ್ಪೂನ್ ಕಾಳು ಮೆಣಸು ನೋಡಿ, ಈಗ ಜಾಪತ್ರೆ, ನಂತರ ಸ್ಟೋನ್ ಫ್ಲವರ್. ಈಗ ಇದಕ್ಕೆ 2 ಅನಾನಸು, 1 ಮರಾಠೆ ಮೊಗ್ಗನ್ನು ಹಾಕಿ ಈಗ ನಾವು ಪಲಾವ್ ಎಲೆ 1 ರಿಂದ 2 ಪಲಾವ್ ಎಲೆ ಹಾಕಿದ್ದೀನಿ. ಇದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ವಾಟರ್ ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಪೌಡ್ರ್ ಮಾಡಿ ಇಡೋಣ. ಈಗ ನಾವು ನೋಡಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 8 ರಿಂದ 10 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ. ಖಾರ ಜಾಸ್ತಿ ಇರೋ ಮೆಣಸಿನ್ಕಾಯಿ 6 ತೊಗೊಂಡ್ರೆ ಸಾಕಾಗುತ್ತೆ. 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು. 3 ಈಕ್ವಲ್ ಆಗಿ ಇರಲಿ. ನಮಗೆ ಈ ದೊಣ್ಣೆ ಬಿರಿಯಾನಿ ಸ್ಪೆಷಲ್ ಗ್ರೀನ್ ಕಲರ್, ಸೊ ಹಾಗಾಗಿ ಈ ಗ್ರೀನ್ ಎಲ್ಲ ಈಗ ಸೇರಬೇಕು. ನಮಗೆ ಈಗ ಪ್ಯಾನ್ ತುಂಬ ಕಾಣಿಸ್ತಿದೆ ಅಲ್ವಾ. ಫ್ರೈ ಆದಮೇಲೆ ನೋಡಿ ಎಲ್ಲ 1 ಹಿಡಿಯಷ್ಟು ಆಗುತ್ತೆ, ನೋಡಿದ್ರಲ್ವಾ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ನಮಗೆ ಫ್ರೈ ಆಗಲಿಲ್ಲ ಅಂದರೆ ಕಹಿ ಬರುತ್ತೆ, ನೆನಪಿರಲಿ. ಚೆನ್ನಾಗಿ ಇದೆಲ್ಲ ಫ್ರೈ ಆದ ನಂತರ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈಗ ನಮಗೆ ಪೇಸ್ಟ್ ರೆಡಿ ಆಯಿತು, ಪೌಡ್ರ್ ರೆಡಿ ಆಯಿತು, ಮಸಾಲೆ ಪೌಡ್ರು. ಈಗ ಬಿರಿಯಾನಿ ರೆಡಿ ನೋಡೋಣ. ನಾನಿಲ್ಲಿ ಬಿರಿಯಾನಿ ಪಾಟ್ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡೆ. ಎಣ್ಣೆ ಬಿಸಿ ಆದಮೇಲೆ ಓಲ್ ಗರಂ ಮಸಾಲ ಐಟಮ್ಸ್ ಎಲ್ಲ ನಿಮಗೂ ಗೊತ್ತಿರೋವೆ. ಅನಾನಸು, ಮರಾಠೆ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, 1 ಟೀ ಸ್ಪೂನ್ ಶಾಜೀರ, 1 ಟೀ ಸ್ಪೂನ್ ಸೋಂಪು, ಸ್ವಲ್ಪ ಜಾಪತ್ರೆ, ಪಲಾವ್ ಎಲೆ. ಇಷ್ಟು ಹಾಕಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಮೆಜರ್ಮೆಂಟ್ ಆಗಲೇ ಹೇಳಿದ್ದೀನಲ್ವ, 3 ಈರುಳ್ಳಿ. 3/4 kg ಚಿಕನ್ಗೆ 3 ಈರುಳ್ಳಿ. ಈಗ ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಮಾಡ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನ ಸಹ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿದ್ದೆ.
ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಈಗ ನಮಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದ ನಂತರ ಟೊಮೊಟೊನ ಸೇರಿಸ್ಕೊಂಡು ಇದನ್ನು ಸಹ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ನಮಗೆ ಚೆನ್ನಾಗಿ ಇಲ್ಲಿ ಸಾಫ್ಟ್ ಆಯಿತು. ಸ್ಟವ್ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಮ್ಮೆ ಈ ಥರ ಕಲಿಸ್ಕೊಳ್ಳೋಣ. ಇಲ್ಲಿ ನಾವು ಈ ರೀತಿ ನಾವು ಚಿಕನ್ನ ಮ್ಯಾರಿನೇಟ್ ಮಾಡೋದ್ರಿಂದ ನಮಗೆ ಜ್ಯೂಸಿಯಾಗೂ ಇರುತ್ತೆ, ಬೇಗನೂ ಬೇಯುತ್ತೆ. ಈಗ ಇದನ್ನು ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೋಡಿ ಫ್ರೆಂಡ್ಸ್, 3 ನಿಮಿಷ ಆಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಣ. ಉಪ್ಪು ಹಾಕೋವಾಗ ಜಾಗ್ರತೆಯಿಂದ ಹಾಕಿ. ನಾವಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡೋವಾಗೂ ಹಾಕಿದ್ದೀವಿ, ಸೊ ಹಾಗಾಗಿ ಉಪ್ಪು ಕಡಿಮೆ ಆದರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಜಾಸ್ತಿ ಆದರೆ ಗೊತ್ತಲ್ವಾ, ಸೊ ಅದಕ್ಕೆ ಈಗ ಎಲ್ಲ ಒಮ್ಮೆ ನೀಟಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಜಾರು, ಅದೇ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಐಟಮ್ ಇದ್ದರೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡೆ. ರೆಡಿ ಮಾಡಿಟ್ಕೊಂಡಿರೋ ಅಂಥ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಂಡು ಮಸಾಲ ಪುಡಿನ ಇದನ್ನು 3-4 ನಿಮಿಷ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ, ನೆನಪಿರಲಿ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3-4 ನಿಮಿಷ ಇದನ್ನು ಬಿಡೋಣ. ನೋಡಿ ಈಗ 3 ನಿಮಿಷ ಆಗಿದೆ. ನಮಗೆ ಈ ರೀತಿಯಾಗಿ ಕುಕ್ ಆಗಿರುತ್ತೆ. ಈಗ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನಾನು 600 ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ. 2 ಗ್ಲಾಸ್ ಅಕ್ಕಿ ಆಗಿತ್ತು. ಅದಕ್ಕೆ ನಾನಿಲ್ಲಿ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ನೀರು ಚೆನ್ನಾಗಿ ನಮಗೆ ಬಾಯ್ಲಿಂಗ್ ಆಗೋವರೆಗೂ ಬಿಡೋಣ. ಈಗ ನಾವು ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮೊದಲೇ ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅಕ್ಕಿಯನ್ನು ಸೇರಿಸ್ಕೊಂಡು ಅರ್ಧ ಲೆಮನ್ ರಸವನ್ನು ಸಹ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಅಬ್ಬಬ್ಬಾ, ತುಪ್ಪ ಜಾಸ್ತಿ ಅಂತೀರಾ? ಒರಿಜಿನಲ್ ದೊಣ್ಣೆ ಬಿರಿಯಾನಿನ ನಾವು ಸವಿಬೇಕಾದ್ರೆ ಇಷ್ಟು ಮಾತ್ರ ತುಪ್ಪ ಬೀಳಲೇಬೇಕು. ನಾವು ಯಾವಾಗೋ ರೇರಾಗಿ ಮಾಡ್ಕೊಂಡು ತಿನ್ನೋ ಟೈಮಲ್ಲಿ ಈ ರೀತಿ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೇ ಅಲ್ವಾ ರುಚಿ. ಸೊ ಹಾಗಾಗಿ ಈಗ 10 ನಿಮಿಷ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕುಕ್ ಮಾಡ್ಕೊಳ್ಳಿ. ಈಗ ನೋಡಿ ನಮಗೆ ರೈಸ್ ಇಲ್ಲಿ 50% ಅಷ್ಟು ಕುಕ್ ಆಗಿದೆ. ಈಗ ಸ್ಟವ್ನ ಸಿಮ್ ಮಾಡಿಬಿಡಿ. ಕಂಪ್ಲೀಟ್ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು 10-12 ನಿಮಿಷ ಬಿಟ್ಬಿಡೋಣ. ಈಗ ನಮಗೆ 10 ನಿಮಿಷ ಆದಮೇಲೆ ನೋಡಿ ರುಚಿಯಾದ ದೊಣ್ಣೆ ಬಿರಿಯಾನಿ ರೆಡಿ. ಹಾಗಂತ ಈಗಲೇ ಅದನ್ನು ತಿನ್ನಲಿಕ್ಕಾಗಲ್ಲ. 15-20 ನಿಮಿಷ ಬಿಟ್ಬಿಡೋಣ, ಕಲಿಸೋದೆಲ್ಲ ಬೇಡ. ನಂತರ ಇದನ್ನು ನೀವು ಕಲಸಿ ಬಿಸಿಯಾಗಿರೋವಾಗಲೇ ಸರ್ವ್ ಮಾಡ್ಕೋಬೋದು. ಬಟ್ ಈ ಬಿರಿಯಾನಿ ಆರಿದ ನಂತರನೇ ತುಂಬ ಟೇಸ್ಟ್ ಬರುತ್ತೆ. ಇನ್ನು ಉದ್ರುದ್ರಾಗೇನೆ ನಮಗೆ ಕಾಣುತ್ತೆ ಆರಿದ ನಂತರ. ನೋಡಿದ್ರಲ್ವಾ ಫ್ರೆಂಡ್ಸ್, ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲೇ ನಮಗೆ ಮನೆಯಲ್ಲೇ ಬರುತ್ತೆ. ಈ ಅರೋಮಾ ಅಂತೂ ಫುಲ್ ತುಂಬ್ಕೊಂಡ್ಬಿಟ್ಟಿದೆ ಅಡುಗೆ ಮನೆಯಲ್ಲಿ. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆ ಈ ದೊಣ್ಣೆ ಬಿರಿಯಾನಿ? ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭ ದಿನ.